ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನನ್ಯ ಲೋಕಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ನಮ್ಮ ಮನೇಲಿ ಪಕ್ಷ ಮಾಡ್ತಿದ್ದೀವಿ. ಪಕ್ಷ ಅಂದರೆ ಮಾರ್ನಮಿ ಹಬ್ಬ ಅಂತ ಕರೀತಾರೆ. ಅದನ್ನು ನಮ್ಮ ಕಡೆ ಪಕ್ಷ ಅಂತ ಹೇಳ್ತೀವಿ. ಅದ್ರದ್ದು ಫೆಸ್ಟಿವಲ್ ಮಾಡ್ತಿದ್ದೀವಿ. ಅದು ಹೇಗಿರುತ್ತೆ, ನಾವು ಹೇಗೆಲ್ಲ ಮಾಡ್ತೀವಿ, ಯಾರ್ಯಾರೆಲ್ಲ ಬರ್ತಾರೆ, ಹೇಗೆಲ್ಲ ಫನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿ ಬನ್ನಿ, ಹೇಗಿರುತ್ತೆ ನೋಡೋಣ. ಬಾಗಿಲಿಗೆ ಅಜಯ್ ಹೂವಿಂದು ತೋರಣ ಹಾಕ್ತಿದ್ದ. ಫಸ್ಟ್ ಅಮ್ಮ ಹಾಕ್ತಿತ್ತು, ಬಟ್ ಅಮ್ಮಂಗೆ ಹಾಕೋದಕ್ಕೆ ಎಟಕಲಿಲ್ಲ ಅಂತ ಹೇಳಿ ಅಮ್ಮನ ಅಜಯ್ ಹಾಕ್ತಾ. ನೆಕ್ಸ್ಟ್ ಮನೆಯಲ್ಲಿ ನಾವು ದೇವ್ರ ಪೂಜೆ ಮಾಡಿದ್ವಿ. ಸಿಂಪಲ್ಲಾಗಿ ಅಮ್ಮ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು. ನೆಕ್ಸ್ಟ್ ಪೂಜೆ ಮಾಡಿ ನೆಕ್ಸ್ಟ್ ಅಡುಗೆ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅಮ್ಮ ಮತ್ತು ಮಾಮ ಹೆಲ್ಪ್ ಮಾಡಿಕೊಡ್ತಿದ್ರು. ಮಾಮ ಎಲ್ಲ ಫುಲ್ ಆಲ್ಮೋಸ್ಟ್ ಮಾಮನೇ ಹೆಲ್ಪ್ ಮಾಡಿಕೊಟ್ಟಿತ್ತು ಭಟ್ರಿಗೆ. ನಾವು ಭಟ್ರು ಕರೆಸಿದ್ವಿ ಒಬ್ಬರನ್ನ, ಅವ್ರಿಗೆ ಹೆಲ್ಪ್ ಮಾಡಿದ್ರು. ನೆಕ್ಸ್ಟು ಭರತ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದ ಅಮ್ಮಂಗೆ. ನೆಕ್ಸ್ಟ್ ದಿಯನ್ನೂ ಕೂಡ ನೋಡ್ಕೊತಿದ್ದ ಭರತ್ತು. ನಾನು ಆಲ್ಮೋಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೋತಿದ್ದೆ. ದಿಯನ್ನ ಫುಲ್ಲು ಹ್ಯಾಂಡಲ್ ಭರತ್ ತೊಗೊಂಡಿದ್ದ. ದಿಯನ್ಗೆ ಇವತ್ತು ನಾನು ನಾಮಕರಣದ ಶೂಟೇ ಹಾಕಿದ್ದೆ. ಇದು ಹಾಕಿರೋದು ಒಂದು ನಾಮಕರಣದ್ದು ಶೂಟು. ನಾನು ಹೊಸ ಡ್ರೆಸ್ ಹಾಕಿರಲಿಲ್ಲ, ಯಾಕೆ ಅಂದರೆ ಗಲೀಜು ಮಾಡ್ಕೊಂಬಿಡ್ತಾನೆ. ನೈಟ್ ಅಲ್ವಾ ಇರೋದು ಫಂಕ್ಷನ್ನು, ಇವಾಗಲೇ ಹಾಕ್ಬಿಟ್ರೆ ಗಲೀಜಾಗೋಗ್ಬಿಡುತ್ತೆ ಅಂತ ಹೇಳಿ ನಾನು ಹಾಕಿರಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅಡುಗೆ ಏನೇನು ಪ್ರಿಪೇರ್ ಮಾಡ್ತಿದ್ದೋ ಅಂದರೆ, ಏನು ಸ್ಪೆಷಲ್ ಮಾಡಿದ್ದೀವಿ ಅಂದರೆ ಬೋಟಿ ಗೊಜ್ಜು, ಚಿಕನ್ ಫ್ರೈ, ಮಟನ್ ಸಾಂಬಾರು, ನೆಕ್ಸ್ಟ್ ಮುದ್ದೆ, ಅನ್ನ ಮಾಡಿದ್ವಿ. ನಾವು ಬೇಗ ಅಡುಗೆ ಮಾಡಿಕೊಂಡು ನಮ್ಮ ಅಜ್ಜಿ ಮನೆಗೆ ತೊಗೊಂಡೋಗ್ಬೇಕಿತ್ತು. ಯಾಕೆ ಅಂದರೆ ನಮ್ಮ ಅಜ್ಜಿ ಮನೆಯಲ್ಲಿ ನಾವು ಪಿತೃಪಕ್ಷ ಮಾಡೋದು, ನಮ್ಮ ಮನೇಲಿ ನಾವು ಮಾಡೋದಿಲ್ಲ. ಅವರು ಕೂಡ ಅಡುಗೆ ಎಲ್ಲ ಮಾಡಿದರು, ಬಟ್ ಆದರೆ ನಾವು ನಮ್ಮ ಮನೆಯಿಂದ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಅಪ್ಪಾಜಿ ಬೇಗ ಮಾಡಿ ಅಂತ ಹೇಳಿ ಅರ್ಜೆಂಟ್ ಮಾಡಿ ಅಡುಗೆ ಮಾಡಿಸ್ತಿದ್ರು. ನಾವು ವಿಡಿಯೋ ಏನಕ್ಕೆ ಹಾಕೋಕ್ಕಾಗಲಿಲ್ಲ ಅಂದರೆ ಗಜಬೀಜಿ ಅಂತ ಎಲ್ಲ ಮಾತಾಡಿದ್ದಾರೆ, ಅದಕ್ಕೇ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಬೇಗ ಎಲ್ಲ ಮಾಡ್ಕೊಂಡು ಹೊರಟ್ವಿ ನಾವು ನಮ್ಮ ಅಜ್ಜಿ ಮನೆಗೆ ಹೋಗೋದಕ್ಕೆ. ನೆಕ್ಸ್ಟ್ ಇನ್ನೊಂದು ಹೇಳಬೇಕು ಅಂದರೆ, ನನಗೆ ತುಂಬ ಬೇಜಾರಾಗ್ತಿತ್ತು. ಯಾಕೆ ಅಂದರೆ ಈ ವರ್ಷ ನನ್ನ ಹಸ್ಬೆಂಡ್ ಇರಲಿಲ್ಲ ಹಬ್ಬಕ್ಕೆ, ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಿತ್ತು. ಹೋದ ವರ್ಷ ನನ್ನ ಹಸ್ಬೆಂಡ್ ಇದ್ದರು, ಅವರೇ ಓಡಾಡ್ಕೊಂಡೆಲ್ಲ ಮಾಡ್ತಿದ್ರು. ಇದು ನಮ್ಮ ಅಜ್ಜಿ ಮನೆ, ಇಲ್ಲೇ ನಾವು ಹೋಗಿದ್ದು ಪಿತೃಪಕ್ಷ ಮಾಡೋದಕ್ಕೆ. ನಾವು ಅಜ್ಜಿ ಮನೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಹೊರಟಿಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ರಿಲೇಷನ್ಸ್ ಬಂದುಬಿಟ್ಟಿದ್ರು ನಾವು ಬರೋ ಅಷ್ಟರಲ್ಲಿ. ಇಷ್ಟೇ ಜನ ಎಲ್ಲ ತುಂಬ ಜನ ಬಂದಿದ್ರು. ನಾನು ಸ್ವಲ್ಪ ಜನದ ಮಾತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇದೇ ದಿಯಂದು ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾನಲ್ಲ ಅದೇ. ನೆಕ್ಸ್ಟು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಏಕೆಂದರೆ ದಿಯನ್ ಹ್ಯಾಂಡಲ್ ತೊಗೊಳಕ್ಕಾಗಲ್ಲ ಅಂತ ನಿಮಗೆ ಗೊತ್ತಲ್ಲ. ಇವರೆಲ್ಲ ಊಟ ಮಾಡಿ ಅಲ್ಲಿ ಹೋಗ್ತಿದ್ರು. ಇವರೆಲ್ಲ ಊಟ ಮಾಡಿ ಎಲ್ಲ ಅಡಿಕೆ ಹಾಕೋತಿದ್ರು ನಮ್ಮ ಅಮ್ಮವರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಥ್ಯಾಂಕ್ ಯು, ಸಪೋರ್ಟ್ ಮಾಡಿ.